ಈ ಹುಡುಗಿನ ನೋಡೀನಿ ಅನಿಲಣ್ಣ. ನಾನು ಸುಮಾರು ಸತಿ ನೋಡೀನಿ, ಆದರೆ ಯಾರು ಅಂತ ಗೊತ್ತಿಲ್ಲ. ಕಂಡು ಹಿಡಿಬೋದು. ಮೊನ್ನೆ ಮೊನ್ನೆ ನೋಡೀನಿ ನಾನು. ನಂಗೆ ನೆನಪದೆ, ಇದೇ ಹುಡುಗಿ, ಹೌದು ನೋಡೀನಿ. ನಂಗೊಂದು 2 ದಿವಸ ಟೈಮ್ ಕೊಡಿ, ನಾ ಕರೆಕ್ಟ್ ವಿಚಾರಿಸಿ ಹೇಳ್ತೀನಿ. ಒಂದು ಕೆಲಸ ಮಾಡಿ ಅನಿಲಣ್ಣ, ಆ ಫೋಟೋನ ನನ್ನ ನಂಬರಿಗೆ ಕಳಿಸಿ. ನನಗೆ ಎಲ್ಲರೂ ಹಿಂಗೆ ನಾನು ನೋಡಿದಾಗ ನಾನು ನಿಮಗೆ ಫೋನ್ ಮಾಡ್ತೀನಿ. ಇಲ್ಲ ಇಲ್ಲ, ಫೋಟೋ ಎಲ್ಲ ಕೊಡಲ್ಲ ಚೋಟು. ನೀನೀಗ ನೋಡಿದೆ ಅಲ್ಲ ಅಷ್ಟೇ. ಫೋಟೋ ನಿನ್ನ ಮೊಬೈಲಿಗೆ ಕಳಿಸಲ್ಲ ನಾನು. ಹಿಂಗೆ ಕರೆಕ್ಟ್ ನೆನ್ಪಿಟ್ಕೊಳ್ಬೇಕು ಅಂದರೆ ಇನ್ನೊಂದು ಸತಿ ಬೇಕಾದ್ರೆ ನೋಡ್ಕ. ಹಾಗೆ ಹುಡ್ಕೋಕ್ಕಾದ್ರೆ ಹುಡ್ಕೊ. ಫೋಟೋನೇ ಬೇಕು ಅನ್ನೋದಾದರೆ ಬೇಡ, ನಾನೇ ಟ್ರೈ ಮಾಡ್ತೀನಿ, ನೋಡೋಣ. ಹಂಗಾರೆ ಅನಿಲಣ್ಣ, ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ಲ? ಫೋಟೋ ಕಳಿಸಿದ್ರೆ ನಾನು ಖಂಡಿತ ಯಾರಿಗೂ ತೋರಿಸಲ್ಲ. ನಂಗೆ ಗೊತ್ತಿರ್ತದೆ ಇದನ್ನೆಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ. ಅದು ಯಾಕೆ ಅಷ್ಟು ಇದು ಮಾಡ್ತೀರಿ ನೀವು? ಅಲ್ಲ, ಯಾರಿಗೂ ತೋರಿಸ್ದೆ ಇದ್ಮೇಲೆ ನಿಂಗೆ ಫೋಟೋ ಎಂತಕ್ಕ? ಫೋಟೋ ಎಂತಕ್ಕೆ ಹೇಳ? ಇಷ್ಟೊತ್ತು ನೋಡ್ದಲ್ಲ, ಅದು ನಿನ್ನ ತಲೆಯಲ್ಲಿ ನಿಂತಿರ್ತದ ಇರಲ್ಲ ಹೇಳ. ಅಲ್ಲ, ಈಗ ಯಾರ ಹತ್ರನಾರು ಕೇಳೋದಂದ್ರೆ ಹೆಂಗೆ ಕೇಳಕತ್ತದ? ಈಗ ಫೋಟೋ ಇದ್ದರೆ ತೋರಿಸಿ ಈ ಹುಡುಗಿ ಗೊತ್ತನೋ ಅಂತ ಕೇಳ್ಬೋದು. ಆ ಕೆಲಸ ಮಾಡೋಕ್ಕೆ ನೀನೇ ಹಬ್ಬಕ್ಕ, ನಂಗಾಗಲ್ಲನ. ಆ ಥರ ಎಲ್ಲ ಮಾಡಬಾರ್ದು, ನಾವು ಹುಡ್ಕೋದು ಗೊತ್ತಾಗಬಾರ್ದು ಅಂತಲೇ ನಿನಗಿಷ್ಟು ಹೇಳ್ತಿರೋದಲ್ಲ. ಅಲ್ಲ, ಗೊತ್ತಾಯ್ತು, ಆದರೂ ನೀವು ನನ್ನನ್ನು ನಂಬಲಲ್ಲ, ಅದೊಂಥರ ಬೇಜಾರೇ ಆಯ್ತು ನನಗೆ. ಚೋಟ, ಎಂತ ನಂಬಿಕೆ ಇಲ್ಲ ಪಂಬಿಕೆ ಇಲ್ಲ ಅಷ್ಟಷ್ಟು ದೊಡ್ಡ ಮಾತು ಎಂತ ಕಾಡ್ತೀಯ? ನಂಬಿಕೆ ಇಲ್ಲದೆ ಇದ್ರೆ ನೀನು ಇಲ್ಲಿಗೆ ಬರೋಕ್ಕೆ ಹೇಳ್ತಿದ್ನಾ? ನಂಬಿಕೆನೋ ಅದೇ, ಎಲ್ಲದೂ ಅದೇ. ಅವ್ನು ಫೋಟೋ ಕೊಡಲ್ಲ ಅಂತ ಹೇಳಿದ್ರಲ್ಲಿ ಹೇಳಿದ್ದು ಕರೆಕ್ಟೇ ಇದೆ. ಈಗ ನಿನ್ನ ಮೊಬೈಲಿಗೆ ಫೋಟೋ ಕಳಿಸ್ದೆ ಅಂತ ಮಾಡೋ, ನೀನೇನು ಯಾರಿಗೂ ಬೇಕಂತ ತೋರಿಸಲ್ಲ. ಹಿಂಗೆ ಯಾರು ಆ ಮೊಬೈಲ್ ಇದು ಮಾಡೋಷ್ಟೊತ್ತಿಗೆ ಅವ್ರಿಗೆ ಫೋಟೋ ಹೋಗೋದು, ಈ ಹುಡುಗಿ ಫೋಟೋ ನಿನ್ನ ಕೈಲಿ ಅಂತಕ್ಕೆ ಅನ್ನೋದು ಬೇಡ ಬಿಡು. ಮೊದಲೇ ನಮ್ಮ ಗ್ರಾಚಾರ ಸರಿ ಇಲ್ಲ. ನಿಂಗೆ ಹೇಳಕ್ಕೆ ಅವ ಅನಿಲ್ ನನ್ನ ಮೊಬೈಲಿಗೆ ಫೋಟೋ ಕಳಿಸ್ಲ, ಗೊತ್ತಾನೋ? ಆ ಮಕ್ಕಳ ಅಪ್ಪ ನಾನು ಮತ್ತು ಅವ್ನು ಹೇಳೋದು ಸರಿ ಅನ್ನಿಸ್ತು, ಅಲ್ಲಿ ಕೈ ಬಿಟ್ಟೆ. ಅಲ್ಲ ಅಲ್ಲ, ಎಲ್ಲ ಬೇಜಾರೇನ ಆಗಲ್ಲ, ಆದರೂ ಇಲ್ಲ, ಹೋದರೂ ಇಲ್ಲ ಮಾರಯ್ಯ. ನಿನ್ನ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ದಲ್ಲನಾ? ನಂಬಿಕೆ ಇಲ್ದಿದ್ರೆ ಬರೋಕ್ಕೆ ಯಾಕೆ ಹೇಳ್ತಿದ್ದ? ಅಷ್ಟು ವಿಚಾರ ಪೂರ್ತಿ ಯಾರ ಹತ್ರ ಹೇಳ್ತಿದ್ದ? ಈಗ ಗೊತ್ತಿದ್ದು ನನಗೆ ಅನಿಲ್ಗೆ ಮಾತ್ರ ಗೊತ್ತಿತ್ತು ಅಲ್ಲಿ ಏನೇನು ಆಗಿದೆ ಅಂತ. ಈಗ 3ನೇ ಜನನೇ ನೀನು ಅದನ್ನು ತಿಳ್ಕೊಂಡವ, ಗೊತ್ತಾನ? ಇದು ಹೋಗಲಿ ಬಿಡು. ನೀ ಬೇಕಾದ್ರೆ ಇನ್ನೊಂದು ಸರ್ತಿ ಫೋಟೋ ನೋಡ್ಕ, ಸರಿಯಾಗಿ ಒಂಚೂರು ಹುಡುಕು ನೋಡೋಣ. ಅಂದ ಈಗ ಅಲ್ಲ, ID ಕಾರ್ಡ್ ನೀ ಎಂತ ಯೂನಿಫಾರ್ಮಲ್ಲಿ ನೋಡಿದ್ದ? ಯೂನಿಫಾರ್ಮ್ನಲ್ಲಿ ನೋಡಿದ್ರೆ ಅದರಲ್ಲಿ ID ಕಾರ್ಡ್ ಇರ್ತದಲ್ಲ. ID ಕಾರ್ಡ್ ನೋಡಿದ್ರೆ ಯಾವ ಕಾಲೇಜ ಸ್ಕೂಲ ಅದು ಗೊತ್ತಾತಿತ್ತಲ್ಲ. ಓ, ಇದು ಒಳ್ಳೆ ಕಥೆ ಆಯ್ತು ಪಾಪಣ್ಣಣ್ಣ. ನಾನು ಯಾವುದೋ ಹುಡುಗಿ ಐ ಡಿ ಕಾರ್ಡಲ್ಲಿರೋ ಅಡ್ರೆಸ್ಸು ನೋಡ್ತಾ ನಿಂತ್ಕೊಂಡ್ರೆ ನನ್ನ ಕೆಬ್ಬಿಗೆ ಒಂದು ಹೊಡೆದಿರ್ತಾರೆ ಯಾರು. ಹಂಗಲ್ಲ, ID ಕಾರ್ಡೆಲ್ಲ ನೋಡಲ, ಆದರೆ ನಾನು ಯಾರು ಅಂತ ನಾನು ಕಂಡು ಹಿಡ್ದು ಕೊಡ್ತೀನಿ. ಏನೀಗ ಅಲ್ಲಿ ನಮ್ಮ ಕಾಲೇಜ್ ಆಗಿರ್ಬೇಕು, ಇಲ್ಲ ಅದು ಯಾವುದೋ ಒಂದು ಕಾಲೇಜು, ಇಲ್ಲ ಹೈಸ್ಕೂಲು. ನೋಡಿದ್ರೆ ಕಾಲೇಜ್ ಥರ ಕಾಣ್ತಿತ್ತು ಹುಡುಗಿ ಅದು. ನಾಳೆ ನಾಡ್ದು ಇಷ್ಟರ ಒಳಗೆ ನಾನು ನಿಮ್ಗೆ ಹೇಳಿಬಿಡ್ತೀನಿ ಅನಿಲಣ್ಣ, ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಹಾಂ, ಅವನಿಲ್ಲ ಇಷ್ಟು ಹೇಳಿದ್ಮೇಲೆ ಸಹಿಯಲ್ಲ, ಅವ ಹುಡ್ಕೊಡ್ತಾನೆ. ತನ್ನ ನಿಧಾನದಿಂದ ಹುಡುಕ್ಲಿ, ಭಾಳ ಗಡಿಬಿಡಿ ಮಾಡೋದೇನು ಬೇಡ. ಕಡಿಕೆ ಯಾರನ್ನು ನೋಡಿ ಯಾರಿಗೂ ಇದು ಮಾಡೋದೇನಲ್ಲ. ಇದು ಏನೋ ಯೋಚನೆ ಮಾಡ್ತಾರೆ. ಅಲ್ಲ, ನಾನು ಎಲ್ಲೋ ನೋಡ್ದಂಗೆ ಅದೀಯ ಅನಿಲ್ಲ, ಒಂಚೂರು ಫೋಟೋ ತೋರಿಸಿ ಹೇಳ್ತೀನಿ. ಎಲ್ಲರೂ ಸಿಕ್ಕಿದ್ರೆ ಯಾರು ಅಂತ ಕೇಳೋಕ್ಕಾಗ್ತದೆ. ಓ ಪಾಪಣ್ಣಣ್ಣ, ನೀವು ಸುಮ್ಮನಿರಿ. ನಮ್ಮ ಬುಳ್ಳಿನೇ ಕಾಲೇಜಿಂದ ಬಂದಾಗ ಗೊತ್ತಾಗಿರಲ್ಲ ನಿಮಗೆ. ಅನುಮಾನದ ಮೇಲೆ ಹೌದಾ ಅಲ್ಲ ಅಂತ ಕೇಳಿದರೆ, ಇನ್ನು ಆ ಹುಡುಗಿನ ನೋಡಿ ನೆನ್ಪಿಟ್ಕೊಂಡು ನೀವು ಇದು ಮಾಡೋದು ಹೌದಾ? ಬೇಡ. ಕೊನೆಗೆ ಯಾರನ್ನು ನೋಡಿ ಯಾರು ಅಂತ ಹೇಳೋ ರಗಳೇನೆ ಬೇಡ. ಚೋಟು, ನೀ ನೋಡೋಣ, ನಾಳೆಯಿಂದನೇ ಈ ಕೆಲಸ ಮಾಡಬೇಕು. ಮತ್ತು ಈಗಲೇ ಹೇಳಿರ್ತೀನಿ, ಯಾರ ಹತ್ರನೂ ಬಾಯಿ ಬಿಡೋಂಗಿಲ್ಲ. ಕೊನೆಗೆ ಮಾತಾಡ್ತಾ ಬೆಳ್ಳಿ ಹತ್ರ ಎಲ್ಲಾರು ಹೇಳ್ಗಿಳಿಯ. ಬೆಳ್ಳಿ ಹತ್ರನೂ ಹೇಳಂಗಿಲ್ಲ?
ಇಲ್ಲ ಮಾರಯ್ಯ, ಯಾರ ಹತ್ರನೂ ಹೇಳಂಗಿಲ್ಲ. ಅಲ್ಲ, ಅದಕ್ಕೆ ನಿಮ್ಮ ಹತ್ರ ಆವಾಗ ನಾನು ಫೋಟೋ ಕಳ್ಸೋಕ್ಕೆ ಹೇಳಿದ್ದು. ಬೆಳ್ಳಿಗಾದರೆ ಸಾಧಾರಣ ಗೊತ್ತಿರ್ತದಲ್ಲ ಹುಡುಗಿಯರು ಹಂಗಂತ ನೋಡಿದೆ. ಸರಿ ಬಿಡಿ, ಸರಿ ಹೇಳಲ್ಲ, ಬೆಳ್ಳಿಗೂ ಹೇಳಲ್ಲ. ಅಲ್ಲ, ನಿನಗೆ ಈ ಸಂದಲ್ಲೂ ಒಂದು ಬೆಳ್ಳಿ ಬಂಗಾರ ಎಲ್ಲ ಬೇಕಿತ್ತನಾ ಚೋಟ? ಅನಿಲ್ಲ, ಈಗ ಹೋಗೋಣ, ಮನೆ ಕಡೆ ಹೋಗೋಣ. ನೀನು ಬೇಗ ಮನೆಗೆ ಹೋಗೋ ಮಾರಯ್ಯ. ಮತ್ತು ಎಲ್ಲಿಗೂ ಹೋಗೋಕೆ ಹೋಗಬೇಡ. ಮನೇಲಿ ಅವರಿಬ್ಬರನ್ನೇ ಗಂಡ ಹೆಂಡ್ತಿನ ಬಿಟ್ಟು ಮೊದಲೇ ತಲೆ ಬಿಸಿಲ್ಲದರೆ. ನಾನೇನಾರು ಬರ್ಬೇಕನ? ಬರೋದಾರು ಬರ್ತೀನಿ. ಬೇಡ ಬೇಡ ಪಾಪಣ್ಣಣ್ಣ, ಹಂಗೇನಾರು ಇದ್ರೆ ಹೇಳ್ತೀನಿ ನಾನು. ಹೇಳ್ತೀನಿ ಅಂದರೆ ನೀನು ಎಷ್ಟೊತ್ತಿಗೆ ರಾತ್ರಿ 10-12 ಗಂಟೆ ಅಷ್ಟೊತ್ತಿಗೆಲ್ಲ ಹೇಳಿದ್ರು ನಂಗೆ ಎಲ್ಲಿ ಬರೋಕ್ಕಾಗ್ತದ? ಹೊಳೆಯಿಂದ ದಾಟಕ್ಕಾಗಲ್ಲ. ಒಂದು ಕೋಟೆ ಸುತ್ತಾಕಿ ಬರ್ಬೇಕು. ಈ ಮಳೇಲಿ ಬರೋದು ಹೋದ ನಾನು? ಹಂಗೇನಾರು ಇದ್ರೆ ನಾನು ಈಗ ಮನೆಗೆ ಫೋನ್ ಮಾಡ್ತೀನಿ, ನಿಮ್ಮ ಮನೆಗೆ ಬರ್ತೀನಿ, ಹೋಗೋಣ ಇಬ್ಬರು ಬೇಕಾರೆ. ಬೇಡ ಬೇಡ, ಇಲ್ಲ ಬೇಡ ಪಾಪಣ್ಣಣ್ಣ. ಅಲ್ಲ ನೀಲಣ್ಣ, ನಂಗೊಂದು ಡೌಟು. ನೀವು ಮಾತ್ರ ಸತ್ಯ ಹೇಳ್ಬೇಕು. ಈ ಸತಿನೂ ನಮ್ಮ ಅಪ್ಪನೇ ಏನೋ ಇದು ಮಾಡ್ಯಾರ, ಅದಕ್ಕೆ ನೀವು ಫೋಟೋ ತಂದು ನಂಗೆ ತೋರಿಸಿ ಹುಡುಗಿ ಹುಡ್ಕಕ್ಕೆ ಹೇಳ್ತಾ ಇದ್ದೀರಾ? ಹಾಗೇನಾರು ಇದ್ರೆ ನೇರವಾಗಿ ಹೇಳಿ. ಅಲ್ಲ, ನಾನೇನು ಅವ್ರ ಹತ್ರ ಕೇಳಿ ಜಗಳ ಮಾಡೋಕ್ಕೆ ಹೋಗಲ್ಲ. ನನ್ನ ಜಾಗ್ರತೆಯಲ್ಲಿ ನಾನಿರ್ತೀನಿ. ಒಂದು ಸತಿ ಏನಾಗಿದೆ, ನನಗೆ ಎಷ್ಟು ಅವಮಾನ ಆಗಿದೆ ನಿಮಗೆ ಗೊತ್ತಲ್ಲ. ಯಾರು ಅಂತ ಗೊತ್ತಾದ್ಮೇಲೆ ನಾನು ನಿಮಗೆ ಬಂದು ಹೇಳ್ತೀನಿ. ನಾನು ಏನು ಮಾತಾಡ್ಸೋಕ್ಕೆ ಹೋಗಲ್ಲ, ನಮ್ಮ ಅಪ್ಪ ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಹೌದಾಗಿದ್ದರೆ. ಛೇ ಇಲ್ಲ ಮಾರಯ್ಯ, ಸುಮ್ಮನೆ ನಾವು ಎಲ್ಲರ ಮೇಲೂ ಅನುಮಾನ ಪಡೋದಲ್ಲ. ನಿನ್ನ ಅಪ್ಪಂದು ಇದರಲ್ಲಿ ಯಾವ ಕೈವಾಡನೂ ಇಲ್ಲ ಇದುವರೆಗೆ ನಮಗೆ ಗೊತ್ತಿದ್ದಂಗೆ. ಮುಂದೇನೋ ಗೊತ್ತಿಲ್ಲ. ಹಂಗೊಂದು ಪಕ್ಷ ಆದರೂ ಕೂಡ ನೀನೇನು ಹೇಳಕ್ಕೆ ಹೋಗ್ಬೇಡ. ಹೇಳಿನಿ ನೋಡು. ಈಗ ಮನೆಗೆ ಹೋದವನು ಅಷ್ಟೇ ಚೋಟು. ಕೊನೆಗೆ ಸಿಟ್ಟುಕೊಂಡು ಅಲ್ಲಿ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತೇಳಿ ನಿನ್ನ ಅಪ್ಪನ ಹತ್ರ ಏನೂ ಕೇಳಕ್ಕೆ ಹೋಗ್ಬೇಡ ನೋಡು. ಇಲ್ಲಪ್ಪ, ನಾನು ಅವ್ರ ಹತ್ರ ಮಾತಾಡೋದು ಬಿಟ್ಟು ಯಾವ ಕಾಲ ಆಗಿದೆ ಏನು, ಇವನ್ನೆಲ್ಲ ಇನ್ನೆ ಅಂತ ಮಾತಾಡ್ತೀನಿ. ಅಮ್ಮನ ಹತ್ರನೂ ನಾನು ಏನು ಈ ಥರದ ವಿಚಾರ ಇದ್ದರೆ ಹೇಳೋದೇ ಇಲ್ಲ, ಅವ್ರ ಬಾಯಲ್ಲಿ ನಿಲ್ಲಲ್ಲ ಅಂತ. ಅದು ಯಾಕೆ ಹಂಗೆ ಮಾಡ್ತೀಯ ಮಾರಯ್ಯ? ಅಪ್ಪ ಅಂದಮೇಲೆ ಒಂದು ಮಾತು ಬರ್ತದೆ ಹೋಗ್ತದೆ. ಅದು ಏನದು ಮಾತಾಡದೇ ಇರೋದು? ಹಂಗೆ ಮಾಡ್ತಾರಣ? ಅವನಿಲ್ಲ, ಇಂಥ ಹೊತ್ತಲ್ಲಿ ನಿನ್ನ ಈ ಪಾಠ ಎಲ್ಲ ಬೇಕಾ ಈಗ? ಅವನು ಸಣ್ಣವಲ್ಲ, ಏನೋ ಅವನು ತಿಳುವಳಿಕೆ ಇದ್ದಂಗೆ ಮಾಡ್ತಾನೆ. ನಾವೀಗ ಹೋಗೋಣ ಪಕ್ಕನ, ಹೊಲ್ಡನಿಲ್ಲಿಂದ ಹೇಳ್ತೀನಿ. ಚೋಟು ನೀನು ಹೋಗು, ಮನೆ ಕಡೆ ಹೋಗು ಬೇಗ. ಇಲ್ಲಿಗೆ ಬಂದಿದ್ದು ಅಂತ ಮಾತ್ರ ಹೇಳಬೇಡ. ಸರಿ, ನಾನು ಮನೇಲಿ ಅಮ್ಮಗೆ ಹೇಳಿ ಬೇರೆ ಬರಲಾ, ನಾ ಹೋತೀನತ. ಹುಡುಗ ನಂಬಿಕಸ್ತ ಕಣ, ಎಂಥದೇ ಆದರೂ ಅಪ್ಪನ ಹಂಗೇನಲ್ಲ. ಒಂಥರ ಏನೇ ಆಗಲಿ ದುಡಿಬೇಕು ಮಾಡಬೇಕು ಅನ್ನೋ ಛಲ ಅದೇ ಕಣ ಅವನಿಗೆ. ಈ ವಯಸ್ಸೆಲ್ಲ ಆ ಬುದ್ಧಿ ಬಂದ ಮಕ್ಕಳು ನೋಡೋ ಪ್ರಾಯದ ಕಾಲಕ್ಕೂ ಭಾಳ ದೊಡ್ಡದೇನಾದ್ರು ಸಾಧನೆ ಮಾಡೇ ಮಾಡ್ತವೆ. ಅದು ಗೊತ್ತಾಗೆ ನರಸಿಂಹಣ್ಣ ಆ ಥರ ಬೆನ್ನು ಬಿದ್ದಿದ್ದು. ಹೆಚ್ಚು ಕಡಿಮೆ ಅವನ ಮಗಳನ್ನೇ ಕೊಡ್ತಾರ. ಆಗಲಿ, ಊರು ಮನೆಯವರು ಒಂಥರ ನೀನು ಪಲ್ಲವಿನ ಮದುವೆ ಆದಂಗೆ ಆಗ್ತದೆ. ಪಾಪಣ್ಣಣ್ಣ ಅವೆಲ್ಲ ಬೇಕಾ ಈಗ? ನಾವಿರೋ ಸಮಸ್ಯೆಯಲ್ಲಿ ಅವ್ರು ಯಾರಿಗಾರು ಕೊಟ್ಕೊಂಡ್ಲಿ ಎಂಥದಾರು ಮಾಡ್ಕೊಂಡ್ಲಿ, ನಮ್ಮ ಕೆಲಸ ನಾವು ಫಸ್ಟ್ ಮಾಡಿ ಮುಗಿಸ್ಕೊಳ್ಳೋಣ ಮಾರ. ಎಂತ ಹೇಳ್ದೆ ಅನಿಲ್ಲ? ಅಲ್ಲ, ಇಷ್ಟೊತ್ತು ನೀವು ನನ್ನ ಮಾತು ಕೇಳಿಸ್ಕೊಂಡ್ಲೇ ಇಲ್ಲ. ಏನು ಯೋಚನೆ ಮಾಡ್ತಿದ್ದೀರಿ? ಅಲ್ಲ ಅನಿಲ, ಯೋಚನೆ ಮಾಡೋದು ಏನಲ್ಲ, ಯಾರೋ ನಮ್ಮನ್ನು ಇದು ಮಾಡಬೇಕು ಅಂತಲೇ ಕೈ ಕೊಟ್ಟಾರ. ಈಗ ಫಸ್ಟ್ ನಿಮ್ಮನೆಗೆ ಶುರು ಮಾಡಿ ನಾಳೆಯಿಂದ ನಮ್ಮನೆ ಕತೆ ಏನಾಗ್ತದೋ ಅಂತ ಅದೇ ಒಂಥರ ಭಯ ಮಾರಯ್ಯ. ಟಿಲ್ಲರ್ ಬೇರೆ ಅಲ್ಲಿ ನಿಲ್ಲಿಸಿ ಬಂದೀನಿ. ಯೋ ದೇವ್ರೆ, ಯಾರು ಹೋಗಿ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಏನಾಗಲ್ಲ ಪಾಪಣ್ಣಣ್ಣ, ಏನಾಗಲ್ಲ, ನೀವು ಹೆದರಿಕೆ ಬೇಡಿ. ಈಗ ನಮ್ಮ ಮನೆಗೂ ನಾವೇನು ನಿರೀಕ್ಷೆ ಮಾಡಿದ್ವಿ ಈ ಥರ ಆಗ್ತದೆ ಅಂತ. ಅದು ಒಂದು ಸ್ವಲ್ಪ ಶಾಕ್ ಅಂತೂ ಆಯ್ತು. ಆಮೇಲೆ ಒಂದೊಂದೇ ದಾರಿ ಸಿಗ್ತಾ ಇದೆಯಾ ನಮ್ಗೆ ಅದನ್ನು ಸಾಲ್ವ್ ಮಾಡ್ಕೊಳಕ್ಕೆ. ಎಲ್ಲದೂ ಅದೇ ಥರ ಆಗ್ತದೆ. ಸುಮ್ಮನಿರಿ, ಚಿಂತೆ ಮಾಡಬೇಡಿ. ಹೋಗೋಣ, ಈಗ ಮನೆಗೆ ಹೋಗೋಣ. ಅಲ್ಲ, ಅದು ಒಂದು ಹೌದಯ್ಯ ಬಿಡು. ಆದರೂ ನಮ್ಮ ಮನೇದು 2-3 ಥರ ಯೋಚನೆ ಮಾಡ್ಬೇಕಾ? ಶಾರದಾ ನೋಡು, ಅಷ್ಟು ದೊಡ್ಡ ಬಂಡವಾಳ ಹಾಕಿ ಎಲ್ಲ ಒಂದೇನೋ ಶುರು ಮಾಡ್ಕೊಂಡದೆ, ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಅಲ್ಲೇನಾದ್ರು ಹೋಗಿ ಕಟ್ ಮಾಡಿದ್ರೆ ಎಷ್ಟು ದೊಡ್ಡ ಲಾಸ್ ಆಗ್ತದೆ ನಮ್ಮನೆಗೆ ಗೊತ್ತಾ? ಮೇಲೆ ಹೇಳೋಕ್ಕೆ ಆಗಲ್ಲ, ಆ ಥರ ಆಗ್ತದೆ. ಇನ್ನು ನಮ್ಮ ಅಪ್ಪ
ಮಂಜಪ್ಪಣ್ಣಾರು ಅವ್ರು ಸ್ವಲ್ಪ ಬುದ್ಧಿವಂತರು, ಅವರಂತರಿಗೆ ಗೊತ್ತಾಗ್ಲ ಯಾರು ಹೆಂಗೆ ಅಂತ. ಇವರು ಒಂದು ಸ್ವಲ್ಪ ಒಂದು ಕೊಟ್ಟೆ ಕೊಡಿಸಿ ಏನಾರು ಒಂಚೂರು ಹೋಗ್ಲಿದ್ರೆ ಸಾಕು, ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಸೈನ್ ಹಾಕ್ತಾರೆ. ಜಮೀನು ಮನೆ ಪೂರ್ತಿ ಅವ್ರ ಹೆಸರಲ್ಲೇ ಅದೇ ಮಾರಯ್ಯ. ಪಾಪಣ್ಣಣ್ಣ ನಡೀರಿ ನೀವು. ಜಮೀನು ಮನೆ ಅವ್ರ ಹೆಸರಲ್ಲಿ ಇದ್ದು ಕೂಡಲೇ ಅವ್ರಿಗೇನು ವ್ಯಾಪಾರ ಮಾಡೋಕ್ಕಾಗ್ಬಿಡ್ತದ ಈಗ? ಏನಾಗೋದು ಇಲ್ಲ, ಸುಮ್ಮನಿರಿ, ನೀವು ಟೆನ್ಷನ್ ಮಾಡ್ಕೋಬೇಡಿ.